ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. 4-5 ವಿಷಯಗಳನ್ನು ಸಂಕಲಿಸಿ ಈ ಸಂಚಿಕೆಯನ್ನು ತಮ್ಮ ಮುಂದೆ ಸಮರ್ಪಿಸ್ತಾ ಇದ್ದೇನೆ. ಮೊದಲನೇದಾಗಿ ಮಹಾರಾಷ್ಟ್ರದಲ್ಲಿ ನಡೆದಂಥ ಬೆಳವಣಿಗೆ. ಅಲ್ಲಿ ಸಚಿವರಾಗಿದ್ದಂಥ ಧನಂಜಯ ಮುಂಡೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಧನಂಜಯ ಮುಂಡೆ ಯಾರು ಅಂತ ತಮಗೆಲ್ಲ ಗೊತ್ತಿದೆ. ಗೋಪಿನಾಥ್ ಮುಂಡೆ ಅವರ ಸೋದರನ ಮಗ, ಪಂಕಜ ಮುಂಡೆಯ ದಾಯಾದಿ. ಈತನ ಮೇಲೆ ಕೊಲೆಯ ಆರೋಪ ಇತ್ತು. ಈತನ ಮೇಲೆ ಅಂದರೆ ಈತನ ಪಾಲುದಾರನ ಮೇಲೆ ಕೊಲೆಯ ಆರೋಪ ಇತ್ತು. ಅದರ ಫೋಟೋ ವಿಡಿಯೋಗಳು ವೈರಲ್ ಆದವು. ವೈರಲ್ ಆದ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದ ಸಂಚಲನ ಆಯಿತು ಮಹಾರಾಷ್ಟ್ರದಲ್ಲಿ. ಧನಂಜಯ ಮುಂಡೆಯ ರಾಜೀನಾಮೆಯನ್ನು ಪಡೆಯಲೇಬೇಕು ಅಂತ ಭಾಳ ದೊಡ್ಡ ಮಟ್ಟದ ಗಲಾಟೆ ಶುರು ಆಯಿತು. ಆ ಸಂದರ್ಭದಲ್ಲಿ ದೇವಾಭಾವು ಅವರು ಅಜಿತ್ ಪವಾರ್ ಅವ್ರಿಗೆ ಹೇಳ್ತಾರೆ, ಸರ್ಕಾರದ ಮೇಲೆ ಕಳಂಕ ಬರಬಾರ್ದು ಅಂದರೆ ನಿಮ್ಮ ಸಚಿವನನ್ನು ಹಿಂತೆಗೆದುಕೊಳ್ಳಿಕ್ಕೆ ಹೇಳಿ, ಆತನಿಗೆ ರಾಜೀನಾಮೆ ಕೊಡಲಿಕ್ಕೆ ಹೇಳಿ ಅಂತ. ಧನಂಜಯ ಮುಂಡೆ ಅಲ್ಲಿಯ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯ ಸಚಿವ. ಕೊನೆಗೆ ಅಜಿತ್ ಪವಾರ್ ಮಾತುಕತೆ ನಡೆಸಿ ಧನಂಜಯ ಮುಂಡೆಯ ರಾಜೀನಾಮೆಯನ್ನು ಕೊಡಿಸ್ತಾರೆ. ಹಾಗಾದರೆ ಏನು ವಿಷಯ ಅಂದರೆ ಬೀಡ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ಅಲ್ಲಿಯ ಪಂಚಾಯಿತಿಯ ಸರ್ಪಂಚ್ ಯಾರಿದ್ದಾರೆ ಆತನ ನಿರ್ಮಮವಾದಂಥ ಹತ್ಯೆ ಆಗಿರುತ್ತೆ. ಹತ್ಯೆ ಆರೋಪಿ ಯಾರಪ್ಪ ಅಂತಂದರೆ ಈ ಧನಂಜಯ ಮುಂಡೆಯ ಪಾಲುದಾರ. ಆತ ಪಾಲುದಾರ ಅನ್ನೋದಕ್ಕಿಂತ ಪಾರ್ಟ್ನರ್ ಇನ್ ಕ್ರೈಮ್ ಅಂತ ಹೇಳ್ಬೇಕು ನೀವು. ಆತ ಕೇರ್ ಟೇಕರು, ಇವರ ಕುಟುಂಬದ ಕೇರ್ ಟೇಕರು, ಇವರ ವ್ಯವಹಾರದ ಕೇರ್ ಟೇಕರು, ಇವರ ಎಲ್ಲ ಅಫಿಷಿಯಲ್ ಮತ್ತು ಅನ್ಅಫಿಷಿಯಲ್, ಅಧಿಕೃತ ಮತ್ತು ಅನಧಿಕೃತ ಎಲ್ಲ ವ್ಯವಹಾರಗಳನ್ನು ನೋಡ್ಕೋತಾ ಇದ್ದಂಥ ವ್ಯಕ್ತಿ ಈ ವಾಲ್ಮೀಕಿ ಕರಾಡ್ ಅಂಥೇಳಿ. ಈ ವಾಲ್ಮೀಕಿ ಕರಾಡ್ ಈ ಹತ್ಯೆ ಏನಾಗುತ್ತೆ, ಹತ್ಯೆ ಆರೋಪದಲ್ಲಿ ಈತನನ್ನು ಬಂಧಿಸಲಾಗುತ್ತೆ. ಬಂಧಿಸಿದ ತಕ್ಷಣ ಆತನ ಪಾಲುದಾರನಾದಂಥ ಧನಂಜಯ ಮುಂಡೆ ಮೇಲೆ ಭಾಳ ದೊಡ್ಡ ಮಟ್ಟದ ಆರೋಪ ಬರುತ್ತೆ. ಸ್ವತಃ ಧನಂಜಯ ಮುಂಡೆ ಈ ರೀತಿ ಹೇಳಿ ಆತನಿಂದ ಮರ್ಡರ್ ಮಾಡಿಸಿದ್ದಾರೆ ಅಂತ ವಿಪಕ್ಷದವರು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿಯವರೆಗೂ ಒಂದೇ ಒಂದು ಯಾವುದೇ ಕಳಂಕವನ್ನು ಹೊರಲಾರದಂಥ ಅಲ್ಲಿಯ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರಿಗೆ ಇದು ನುಂಗಲಾರದ ತುತ್ತಾಗತ್ತೆ. ಕೊನೆಗೆ ಅಜಿತ್ ಪವಾರ್ಗೆ ಹೇಳಿ ರಾಜೀನಾಮೆಯನ್ನು ಕೊಡಿಸ್ತಾರೆ ಧನಂಜಯ ಮುಂಡೆದು. ನೋಡಿ, ಈ NCP ಇದೆಯಲ್ಲ, ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅಂತ ಏನು ಅಜಿತ್ ಪವಾರ್ ಬಣ ಇದೆಯಲ್ಲ, ಈ ಬಣವನ್ನು ಜೊತೆಗಿಟ್ಕೊಳ್ಳೋದು ಒಂದು ರೀತಿ ಸೆರಗಿನಲ್ಲಿ ಕೆಂಡವನ್ನು ಇಟ್ಟುಕೊಂಡ ಹಾಗೆ. ಈ ಹಿಂದೆ ಇವರು ಮಹಾವಿಕಾಸ್ ಅಘಾಡಿ ಸರ್ಕಾರದಲ್ಲಿದ್ದಾಗ ಇವರದೇ NCP ಸಚಿವನಾದಂಥ ಗೃಹ ಸಚಿವನಾದಂಥ ಅನಿಲ್ ದೇಶ್ಮುಖ್ ಎಲ್ಲ ಲೇಡೀಸ್ ಬಾರ್ಗಳಲ್ಲಿ, ಡ್ಯಾನ್ಸ್ ಬಾರ್ಗಳಲ್ಲಿ ಹಫ್ತಾ ವಸೂಲಿ ಮಾಡುವಂಥ ಕೇಸಿನಲ್ಲಿ ಸಿಲುಕಿ ಹಾಕಿಕೊಂಡು ಜೈಲು ವಾಸವನ್ನು ಅನುಭವಿಸಿದ. ಎರಡನೇದಾಗಿ ಇದೇ NCPಯ ನವಾಬ್ ಮಲ್ಲಿಕ್ ಅನ್ನುವಂಥ ವ್ಯಕ್ತಿ ಹಸೀನಾ ಪಾರ್ಕರ್ ಎನ್ನುವಂಥ ದಾವೂದ್ ಇಬ್ರಾಹಿಂನ ಸೋದರಿಯ ಜೊತೆ ವ್ಯವಹಾರ ಮಾಡಿ ಜೈಲು ವಾಸವನ್ನು ಅನುಭವಿಸಿದ. ಅಜಿತ್ ಪವಾರ್ ಬಣ ಇದೆಯಲ್ಲ, ಈ ಬಣ ಯಾವಾಗಲೂ ಈ ರೀತಿಯಾದಂಥ ವಾಮ ಮಾರ್ಗದ ಮೂಲಕ ರಾಜಕಾರಣ ಮಾಡ್ಕೊಂಡು ಬಂದಂಥ ಮಂದಿ, ಭೂಗತ ದೊರೆಗಳ ಜೊತೆ ಸಂಪರ್ಕ ಇಟ್ಕೊಂಡಂಥ ಮಂದಿ ಮತ್ತು ಫಿರೋತಿಯನ್ನು ವಸೂಲಿ ಮಾಡುವಂಥ ಜನ. ಫಿರೋತಿ ಅಂತಂದರೆ ದುಡ್ಡನ್ನು ವಸೂಲಿ, ಹಫ್ತಾ ವಸೂಲಿ ಮಾಡೋದು, ಪ್ರೊಟೆಕ್ಷನ್ ಮನಿ ಅಂತ ಹೇಳ್ತಾರೆ. ಈ ರೀತಿ ಮಾಡುವಂಥ ಜನರನ್ನ ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಸೇರಿಸ್ಕೊಳ್ಳುತ್ತೆ. ಅವತ್ತಿನ ಕಾಲಘಟ್ಟದಲ್ಲಿ ಅದು ಸಂದಿಗ್ಧ ಸಮಯದಲ್ಲಿ ಜೊತೆಗೆ ಬಂದಿದ್ದಾರೆ ಅನ್ನುವುದನ್ನು ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿಗೆ ಭಾಳ ದೊಡ್ಡ ಮಟ್ಟದ ಕಳಂಕ ಈ ಅಜಿತ್ ಪವಾರ್ ಬಣ. ಹಾಗಾದರೆ ಈಗ ಇವರೆಲ್ಲ ಹಿಂದೆ ಸರಿದ್ಬಿಟ್ರೆ ಏನಾಗ್ಬಿಡುತ್ತೆ? ಇವತ್ತು ನೋಡಿ, ಏಕನಾಥ್ ಶಿಂದೆ ಏನಿದ್ದಾರೆ, ಇದ್ದಕ್ಕಿದ್ದ ಹಾಗೆ ಒಂದೊಂದು ದಿವಸ ಸಭೆಗೆ ಬರೋದಿಲ್ಲ, ಸರ್ಕಾರದ ವಿರುದ್ಧವಾದಂಥ ಧೋರಣೆ ಹೊಂದಿದ್ದಾರೆ. ಇದೆಲ್ಲ ನೋಡಿದರೆ ಹಾಗಾದರೆ ಏನು ಕತೆ ಭಾರತೀಯ ಜನತಾ ಪಾರ್ಟಿದು, ದೇವೇಂದ್ರ ಫಡ್ನವೀಸ್ ಅಂತ ಯೋಚನೆ ಮಾಡಿದರೆ ಈಗ ಇರುವಂಥ ಬಲಾಬಲದಲ್ಲಿ ಒಟ್ಟು 145 ಜನ ಇವರಿಗೆ ಬೇಕು ಮ್ಯಾಜಿಕ್ ನಂಬರ್ಗೆ. 136 ಜನ ಆಲ್ರೆಡಿ ಭಾರತೀಯ ಜನತಾ ಪಾರ್ಟಿಯ ಸದಸ್ಯ ಬಲ ಜೊತೆಗಿದೆ. 4 ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. 132 + 4 130. 9 ಜನ ಅಲ್ಲ, 15 ಜನ ಅವರ ಪಕ್ಷದಲ್ಲಿ ಅಭ್ಯರ್ಥಿಗಳಿಲ್ಲ ಅಂತ ಭಾರತೀಯ ಜನತಾ ಪಾರ್ಟಿಯಿಂದ NCPಗೆ ಮತ್ತು ಏಕನಾಥ್ ಶಿಂದೆ ಶಿವಸೇನೆ ಬಣಕ್ಕೆ ಕಳಿಸಿ ಅವ್ರನ್ನ ಚುನಾವಣೆಯಲ್ಲಿ ನಿಲ್ಲಿಸಿ ಗೆಲ್ಲಿಸಲಾಗಿದೆ. ಯಾರನ್ನ? ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ಬೇರೆ ಪಕ್ಷದಿಂದ ನಿಲ್ಲಿಸಿ ಗೆಲ್ಲಿಸಲಾಗಿದೆ. ಅವರ ಸಂಖ್ಯೆ 15 ಇದೆ. ಹೀಗಾಗಿ ಅಲ್ಲಿಯ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಮುಜುಗರವಾಗಲಿ, ತೊಂದರೆಯಾಗಲಿ, ಅಲ್ಪಮತಕ್ಕೆ ಬರ್ತೀನಿ ಅಂತ ಭಯ ಆಗಲಿ ಯಾವುದೂ ಇಲ್ಲ. ದೇವೇಂದ್ರ ಫಡ್ನವೀಸ್ ಇಲ್ಲಿಯವರೆಗೂ ಅತ್ಯಂತ ಸದಾಚಾರದಿಂದ ಸರ್ಕಾರವನ್ನು ನಡೆಸ್ಕೊಂಡು ಬಂದಂಥ ವ್ಯಕ್ತಿ ಮತ್ತು ಪ್ರಾಮಾಣಿಕವಾಗಿ ಸರ್ಕಾರವನ್ನು ಮಾಡಿದಂಥ ವ್ಯಕ್ತಿ. ಯಾವುದೇ ಕಾರಣಕ್ಕೂ ಸೊಪ್ಪು ಹಾಕುವ ಜಾಯಮಾನದವರಲ್ಲ. ಸಂದರ್ಭ ಬಂದ ಸಂದರ್ಭದಲ್ಲಿ ಯಾರಿಗೆ ಬೇಕಾದರೂ ರಾಜೀನಾಮೆ ಕೇಳಲಿಕ್ಕೆ ಅವರಿಗೆ ನೈತಿಕವಾದ ಹಕ್ಕಿದೆ. ಅದನ್ನು ಈಗ ಅವರು ಪ್ರಯೋಗವನ್ನು ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಇದು ಸದ್ಯದ ಬೆಳವಣಿಗೆ. ಎರಡನೇದು, ನಮ್ಮ ರೇಖಾ ದೀದಿ ಅವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ದಿಲ್ಲಿಯ ವಿಧಾನಸಭೆಯಲ್ಲಿ. ಹೀಗಾಗಿ ಇದು ಅತ್ಯಂತ ವಿಭಿನ್ನವಾದ ಬಜೆಟ್ ಆಗಬೇಕು, ವೈಶಿಷ್ಟ್ಯಮಯವಾದ ಬಜೆಟ್ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ರೇಖಾ ದೀದಿ ಅವರು, ಅಲ್ಲಿಯ ಮುಖ್ಯಮಂತ್ರಿ ಅವರು, ಜನರಿಗೆ
ಪ್ರಶ್ನೆಗಳನ್ನು ಕೇಳಿದ್ದಾರೆ, ಸಲಹೆಗಳನ್ನು ಕೇಳಿದ್ದಾರೆ. ಯಾವ ರೀತಿ ಅಭಿವೃದ್ಧಿ ಮಾಡಬಹುದು, ಏನೇನು ನ್ಯೂನತೆಗಳಿದ್ದಾವೆ, ಯಾವ ಕೆಲಸಗಳಾಗಿಲ್ಲ, ಬಜೆಟ್ನಲ್ಲಿ ಏನೇನು ಸೇರಿಸಬೇಕು ಅಂತ ಒಂದು ತಜ್ಞರ ಸಮಿತಿಯನ್ನು ಮಾಡಲಾಗಿದೆ, ಜನರನ್ನು ಕೇಳಲಾಗಿದೆ. ಈ ಬಾರಿಯ ಭಾರತೀಯ ಜನತಾ ಪಾರ್ಟಿಯ ಅತಿ ದೊಡ್ಡದಾದಂಥ ಉತ್ತರದಾಯಿತ್ವ ಏನಪ್ಪ ದಿಲ್ಲಿಯಲ್ಲಿ ಅಂತಂದರೆ, ಇಷ್ಟು ವರ್ಷ ಬರೀ ಗಿಮಿಕ್ ರಾಜಕಾರಣ ಮಾಡಿಕೊಂಡು ಬಂತ ಅರವಿಂದ್ ಕೇಜ್ರಿವಾಲ್ ಎದುರಿಗೆ ಅತ್ಯಂತ ಸಕಾರಾತ್ಮಕವಾದ ಮತ್ತು ಸಂಘಟಿತವಾದಂಥ ಮತ್ತು ಕ್ರಿಯಾಶೀಲವಾದಂಥ ಬಜೆಟ್ ಕೊಡಬೇಕಾದಂಥ ಅಗತ್ಯತೆ ಇದೆ. ಬಜೆಟ್ಗಳು ಅಂದರೆ ಆಕಾಶ, ನಕ್ಷತ್ರ, ಚಂದ್ರ, ಸೂರ್ಯ ತೋರಿಸಿ ಹೋಗುವಂಥ ರಾಜಕಾರಣಿಗಳ ಸಂಖ್ಯೆ ಜಾಸ್ತಿ. ಬಜೆಟ್ನಲ್ಲಿ ನಾವು ಏನನ್ನು ಮಂಡನೆ ಮಾಡ್ತೀವೋ ಅದನ್ನು ಎಷ್ಟರ ಮಟ್ಟಿಗೆ ನಾವು ಅನುಷ್ಠಾನಕ್ಕೆ ತರ್ತೀವಿ ಅನ್ನೋದು ಭಾಳ ಮುಖ್ಯ. ಹೀಗಾಗಿ ಈ ಕೆಲಸವನ್ನು ರೇಖಾ ಗುಪ್ತಾ ಅವರು ಅತ್ಯಂತ ವಿನೀತವಾಗಿ ಜನರನ್ನು ಕೇಳುವ ಮೂಲಕ ಕೆಲಸ ಮಾಡ್ತಾಯಿದ್ದಾರೆ. ನಾನು ಭಾಳ ಖುಷಿಯಾದಂಥ ವಿಚಾರ ಆಗಿದ್ದರಿಂದ ತಮ್ಮೆದುರಿಗೆ ಇದನ್ನು ಪ್ರಸ್ತಾಪ ಮಾಡಿದೆ. ಮೂರನೇದಾಗಿ, ಯಾವ ರೈತರ ಚಳವಳಿ ಇತ್ತಲ್ಲ, ಕಿಸಾನ್ ಮೋರ್ಚಾ ಅಂತೇನು ಹೇಳ್ತಾ ಇದ್ವಲ್ಲ, ಹರಿಯಾಣ ಬಾರ್ಡರ್ನಲ್ಲಿ, ಸಿಂಗು ಶಂಭು ಬಾರ್ಡರ್ನಲ್ಲೆಲ್ಲ ಸೇರ್ಕೋತಾ ಇದ್ರಲ್ಲ, ಈಗ ಅವರು ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಾರ್ಟಿ ವಿರುದ್ಧ ಸಿಡಿದು ನಿಂತಿದ್ದಾರೆ. ಇಷ್ಟು ದಿವಸ ದಿಲ್ಲಿ ಚಲೋ ಅಂತ ಇದ್ದವರು ಈಗ ಚಂಡೀಗಢ ಚಲೋ ಅಂತ ಶುರು ಮಾಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ವಿಪಾಸನಾ ಹೆಸರಿನಲ್ಲಿ ಈಗಾಗಲೇ ಅಲ್ಲಿಯ ಪಂಜಾಬ್ಗೆ ಹೋಗಿ ಸೇರಿಕೊಂಡಿದ್ದಾರೆ. ಸೇರಿಕೊಂಡಂಥ ವ್ಯಕ್ತಿ ಹೇಗಾದರೂ ಮಾಡಿ ಅಲ್ಲಿಯ ಮುಖ್ಯಮಂತ್ರಿಯನ್ನು ಇಳಿಸಬೇಕು ಅನ್ನುವಂಥದ್ದು ಒಂದು ಅಂಶದ ಕಾರ್ಯಕ್ರಮ ಅವ್ರದ್ದೀಗ. ಈಗಾಗಲೇ 8 ಜನ ಶಾಸಕರು ಮೊನ್ನೆ ದಿಲ್ಲಿಯ ಸಭೆಗೆ ಹಾಜರಾಗಿರಲಿಲ್ಲ. ಭಗವಂತ್ ಸಿಂಗ್ ಮಾನ್ಗೆ ಆ ವಿಷಯಕ್ಕೆ ಅವರು ಈಗಾಗಲೇ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ವಿಪಾಸನಾ ಹೆಸರಿನಲ್ಲಿ ಪಂಜಾಬ್ಗೆ ಹೋಗಿ ಅಲ್ಲಿ ಇದ್ದು ಭಗವಂತ್ ಸಿಂಗ್ ಮಾನ್ ಸರ್ಕಾರವನ್ನು ಹೇಗೆ ಅಲ್ಲಾಡಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅರವಿಂದ್ ಕೇಜ್ರಿವಾಲ್ ತಮ್ಮ ಕಾರ್ಯಚಟುವಟಿಕೆಯನ್ನು ನಡೆಸ್ತಾ ಇದ್ದಾರೆ ಅಂತ ಮಾಹಿತಿಗಳು ಹೇಳ್ತಾ ಇದ್ದಾವೆ. ನಿಮಗೆ ಗೊತ್ತಿರಲಿ, ಬ್ರಿಟಿಷರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಯಾವ್ಯಾವ ಪ್ರಾಂತ್ಯದಲ್ಲಿ ನಮ್ಮ ಭಾರತೀಯ ರಾಜರಿದ್ರಲ್ಲ, ಅದನ್ನು ನೋಡ್ಕೊಳ್ಳಿಕ್ಕೆ ಮೇಲೆ ಒಬ್ಬ ವ್ಯಕ್ತಿಯನ್ನು ಇಡ್ತಾ ಇದ್ರು, ತಮ್ಮ ಕಡೆಯವರು, ಜನರಲ್ ಅಂತೇಳಿ ಆತನ ಹೆಸರು. ಆ ಜನರಲ್ಲು ಬ್ರಿಟಿಷ್ ಜನರಲ್ ಆತ ಭಾರತೀಯ ರಾಜರು ಯಾವ ರೀತಿ ರಾಜಾಡಳಿತ ಮಾಡ್ತಾ ಇದ್ದಾರೆ, ಸರಿಯಾಗಿ ಕಪ್ಪವನ್ನು ಕೊಡ್ತಾ ಇದ್ದಾರೋ ಇಲ್ವೋ ಎನ್ನುವುದನ್ನು ನೋಡ್ಕೊಳ್ಳಿಕ್ಕೆ ಇಟ್ಕೋತಾ ಇದ್ರು. ಆ ರೀತಿ ವಿಭವ್ ಕುಮಾರ್ ಎನ್ನುವಂಥ ಜನರಲ್ನ ಪಂಜಾಬ್ನಲ್ಲಿ ಈಗ ಅರವಿಂದ್ ಕೇಜ್ರಿವಾಲ್ ಕೂಡಿಸಿದ್ದಾರೆ. ಕೂಡಿಸಿರೋ ಉದ್ದೇಶ ಇಷ್ಟೇ, ಭಗವಂತ್ ಸಿಂಗ್ ಮಾನ್ ಪ್ಯಾಂಟ್ನಲ್ಲಿ ಇರುವೆಯನ್ನು ಬಿಡುವಂಥ ಕಾರ್ಯಕ್ರಮವನ್ನು ಆತ ಮಾಡಬೇಕು, ಸರ್ಕಾರವನ್ನು ಕೆಳಗಿಳಿಸಬೇಕು, ತಮಗೆ ಬೇಕಾದವ್ರನ್ನ ಮತ್ತೊಬ್ಬರನ್ನ ಕೂಡಿಸ್ಬೇಕು ಅಂತ ಅರವಿಂದ್ ಕೇಜ್ರಿವಾಲ್ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ಅಂತ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಇನ್ನು ಮುಂದಿನ ವಿಷಯ ಅಂತಾರಾಷ್ಟ್ರೀಯ ಮಾಹಿತಿ ಮಾತಿನ ಪ್ರಕಾರ ಡೊನಾಲ್ಡ್ ಟ್ರಂಪ್ ಅವರು ಈ ಝೆಲೆನ್ಸ್ಕಿಯ ಎಲ್ಲ ಸಮರಕ್ಕೆ ಸಂಬಂಧಪಟ್ಟಂಥ ವೆಚ್ಚಗಳನ್ನು ತಕ್ಷಣದಿಂದ ಹಠಾತ್ ಸ್ಥಗಿತಗೊಳಿಸಿದ್ದಾರೆ. ನೋಡಿ ಎಂಥ ತೀರ್ಮಾನ ಇದು ಅಂದರೆ, ಈಗ ಮುಂದೆ ಆಗೋಗಿದೆ, ಯುದ್ಧದ ಪರಾಕಾಷ್ಠೆಯನ್ನು ತಲುಪಿಬಿಟ್ಟಿದ್ದಾರೆ. ತುರ್ಯಾವಸ್ಥೆ, ಜನಜೀವನ ಅಸ್ತವ್ಯಸ್ತವಾಗಿದೆ. ಉಕ್ರೇನು ಸ್ವರ್ಗ ಸದೃಶವಾದಂಥ ಉಕ್ರೇನು, ಖನಿಜ ಸಂಪನ್ಮೂಲದಿಂದ ಸಂಪದ್ಭರಿತವಾದಂಥ ಉಕ್ರೇನು, ಅಂಥ ಉಕ್ರೇನಿನ ಜನರ ಜೀವನ ಸಂಪೂರ್ಣವಾಗಿ ಬರ್ಬಾದಾಗಿ ಹೋಗಿದೆ. ಇನ್ನೇನು ಯುದ್ಧವನ್ನು ಸರಿಯಾಗಿ ಅದಕ್ಕೊಂದು ಅಂತ್ಯವನ್ನು ಹಾಡಿ ಅದಕ್ಕೊಂದು ಲಾಜಿಕಲ್ ಎಂಡನ್ನು ಕೊಡಬೇಕು. ಅದನ್ನು ಕೊಡುವುದಕ್ಕಿಂತ ಪೂರ್ವದಲ್ಲಿ ಮೊನ್ನೆ ನಡೆದಂಥ ಮಾತುಕತೆ ವಿಫಲವಾದ ಹಿನ್ನೆಲೆಯಲ್ಲಿ ಮತ್ತು ಡೊನಾಲ್ಡ್ ಟ್ರಂಪ್ ಮತ್ತು ವ್ಯಾನ್ಸ್ ಮಧ್ಯೆ ಆದಂಥ ಮಾತುಕತೆಯ ಸಂದರ್ಭದಲ್ಲಿ ಆದಂಥ ಮುಜುಗರದಿಂದಾಗಿ ಈಗ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ, ಈ ಕ್ಷಣದಿಂದ ನಿಮಗೆಲ್ಲ ರೀತಿಯ ಸವಲತ್ತುಗಳನ್ನು ನಿಲ್ಲಿಸ್ತಾ ಇದ್ದೇವೆ. ಎಲ್ಲಿವರೆಗೂ ನಿಲ್ಲಿಸ್ತಾ ಇದ್ದೇವೆ? ಎಲ್ಲಿಯವರೆಗೂ ನೀವು ಹೋಗಿ ರಷ್ಯಾದ ಪುಟಿನ್ ಜೊತೆ ಮಾತುಕತೆ ನಡೆಸುವುದಿಲ್ಲವೋ ಅಲ್ಲಿವರೆಗೂ ನಿಮಗೆ ಯಾವುದೇ ರೀತಿಯ ದುಡ್ಡಾಗಲಿ, ಯುದ್ಧದ ಶಸ್ತ್ರಾಸ್ತ್ರ ಪೂರೈಕೆ ಆಗಲಿ ಯಾವುದನ್ನು ಕೂಡ ಮಾಡುವುದಿಲ್ಲ. ಈಗ ಇರುವಂಥ ನ್ಯಾಟೋ ದೇಶಗಳೇನು ಮಾಡಬೇಕು? ಜರ್ಮನಿ, ಫ್ರಾನ್ಸು, ಇಟಲಿ ಎಲ್ಲ ದೇಶಗಳು ಇವ್ರ ಜೊತೆ ಇದ್ವಲ್ಲ, ನ್ಯಾಟೋ ದೇಶಗಳು ಅವ್ರೇನು ಮಾಡಬೇಕು ನೋಡಿ. ಅವರೆಲ್ಲ ಮುಂದೆ ಅಮೆರಿಕವನ್ನು ಬಿಟ್ಟು ಹಿಂದೆ ಜೊತೆಗೆ ಬಂದಂಥ ಜನ, ಅವ್ರು ಕೇಳಿದಷ್ಟು ಒಂದಷ್ಟು ದುಡ್ಡನ್ನು ಕೊಡ್ತಾ ಇದ್ದಂಥ ಜನ. ಮೊನ್ನೆ ಸ್ಟಾರ್ಮರ್ಗೆ ಭಾಳ ಚೆನ್ನಾಗಿ ಹೇಳಿದರು, ಸಹಾಯ ಮಾಡೋಣ ಅಂತ ಹೇಳಿದ ತಕ್ಷಣ, ಉಕ್ರೇನಿಗೆ ಸಹಾಯ ಮಾಡೋಣ ಅಂತ ಹೇಳಿದ ತಕ್ಷಣ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ನೀವು ಒಬ್ಬರೇ ಮಾಡೋಕ್ಕಾಗತ್ತಾ ಅಂತ ಕೇಳ್ತಾರೆ. ತಲೆ ತೆಗೆಸ್ಕೊಂಡು ಕೂಡ್ತಾರೆ ಅವರು. ಆ ಸ್ಥಿತಿ ಈಗ ಐರೋಪ್ಯ ರಾಷ್ಟ್ರಗಳಿಗಿದೆ. ತಮ್ಮ ದೇಶವೇ ದಿವಾಳಿಯಾಗಿ ಹೋಗ್ತಾ ಇದೆ. ಅಲ್ಲಿ ಮೂಲಭೂತವಾದಿಗಳು ಕಂಡ ಕಡೆ ಕಾರುಗಳ ಮೂಲಕ ಆತ್ಮಹತ್ಯಾ ದಾಳಿಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಸೇಫ್ ಝೋನ್ ಅಲ್ಲ ಅಂತ ಫ್ರಾನ್ಸ್ ಬಗ್ಗೆ ಹೇಳಲಾಗ್ತಾ ಇದೆ. ಇದು ಸುರಕ್ಷಿತ ಪ್ರದೇಶವೇ ಅಲ್ಲ ಅಂತ ಫ್ರಾನ್ಸ್ ಬಗ್ಗೆ ಹೇಳುವಂಥ ಸ್ಥಿತಿ ಬಂದೊದಗಿದೆ. ಈ ಸಂದರ್ಭದಲ್ಲಿ ಉಕ್ರೇನಿಗೆ ಸಹಾಯ ಮಾಡಲಿಕ್ಕೆ ಅವರಿಂದ ಸಾಧ್ಯವಾ? ಡೊನಾಲ್ಡ್ ಟ್ರಂಪ್ ಇಂಥದ್ದೊಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಮೆಕ್ಸಿಕೋ ಮತ್ತು ಕೆನಡಾದ ಮೇಲೆ ಟ್ಯಾರಿಫನ್ನು ದ್ವಿಗುಣಗೊಳಿಸಿದ್ದಾರೆ. ಚೈನಾಗೆ 10% ಇದ್ದಂಥ ಟ್ಯಾರಿಫನ್ನು ಇವತ್ತಿನಿಂದ ಈ ಕ್ಷಣದಿಂದ 20% ಮಾಡಿದ್ದಾರೆ.
ಅಲ್ಲಿಗೆ ಡೊನಾಲ್ಡ್ ಟ್ರಂಪ್ ತನ್ನ ದೇಶದ ಸಂಪನ್ಮೂಲ ಒಗ್ಗೂಡಿಸುವುದು ಅಷ್ಟೇ ಅಲ್ಲ, ಚೈನಾದ ಜೊತೆ ತಮ್ಮ ಕತ್ತಿಯನ್ನು ಬೀಸುವುದಕ್ಕೆ ಶುರು ಮಾಡಿದ್ದಾರೆ. ಕೆನಡಾಗೆ ಯಾವ ಭಯ ಇತ್ತೋ ಆ ಭಯ ಈಗ ಸತ್ಯವಾಗಿದೆ. ಮೆಕ್ಸಿಕೋ ಕೆನಡಾಗಳು ಇನ್ನಿಲ್ಲದ ಹಾಗೆ ನಿರ್ವಿಣ್ಣ ಆಗುವಂಥ ಸಂದರ್ಭ ಬಂದೊದಗಿದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.